ಮನೆಗೆ ಹೋಗ್ಬಿಟ್ಟು ಆಮೇಲೆ ಬೆಂಕಿಯನ್ನ ಆರಿಸುವಂತ್ರಿ. ಅಲ್ಲೋಗಿ ಬಿಡದಿ ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಓಕೆ, ಅದು ತಪ್ಪು ಅಂತಲ್ಲ. ಆದ್ರೆ ನಿಮ್ಮ ಕ್ಷೇತ್ರದಲ್ಲೇ ಇರುವಂತ ರೈತರ ಪರವಾಗಿ ಏನ್ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ನೀವು ಏನ್ ಕೇಳಿದಾರ? ಅಲ್ಲಿ ಕೇಂದ್ರ ಸರ್ಕಾರನ ಕೇಳಿದ್ರ ಅಥವಾ ರಾಜ್ಯ ಸರ್ಕಾರದವ್ರನ್ನ ಯಾರನ್ನಾದ್ರೂ ಹೋಗಿ ಮಾತನಾಡ್ಸಿದ್ರ? ಏನೂ ಇಲ್ಲ. ಸುಮ್ಮನೆ ಬಿಟ್ಟಿಯಾಗಿ ಪುಕ್ಸಟ್ಟೆ ಹೋಗೋದು, ಮಾತನಾಡೋದು, ಬರೋದು ಅಷ್ಟೇ. ನಿಮ್ ಕ್ಷೇತ್ರದಲ್ಲಿ ಅಷ್ಟು ಜನ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು. ಒಬ್ರು ಸಪೋರ್ಟಿಂಗ್ ನಿಂತ್ಕೊಳ್ತಾ ಇಲ್ಲ. ಅಲ್ಲಿರುವಂತ ಜನಪ್ರತಿನಿಧಿ ನೋಡೋಣ ಸರ್ಕಾರನಾದ್ರೂ ಸ್ಪಂದಿಸುತ್ತಾ ಅಂತ. ಮುಂದಿನ ಸುದ್ದಿ ಹೋಣ. ಬಿಜೆಪಿಯಲ್ಲಿ ಕ್ರಾಸ್ ವೋಟ್ ಸಮರ. ಇಂದು ಹೈಕಮಾಂಡ್ಗೆ ರಿಪೋರ್ಟ್. ಆಣೆ ಪ್ರಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಬಿವೈವಿ ಮಾತಿಗೆ ಏನಂತಾರೆ ಸೀನಿಯರ್ಸ್? ಅಡ್ಡ ಮತದಾನ ಮಾಡಿದ್ಯಾರು? ವರದಿಯಲ್ಲಿ ಯಾರ ಹೆಸರಿದೆ? ಕ್ರಾಸ್ ವೋಟ್ ಕಂಟಕ. ಕಾಂಗ್ರೆಸ್ನ ವಿರುದ್ಧ, ಸರ್ಕಾರದ ವಿರುದ್ಧ, ಅದರ ಲೋಪದ ವಿರುದ್ಧ ಆಡಳಿತ ಕೆಟ್ಟೋಗಿದೆ ಅನ್ನುವಂತ ರೀತಿಯಲ್ಲಿ ವಿರೋಧ ಪಕ್ಷಗಳು ಹೋರಾಟ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯದ ವಿರೋಧ ಪಕ್ಷ ಬಿಜೆಪಿಯ ಪರಿಸ್ಥಿತಿ ಹೆಂಗೆ ಆಗಿದೆ ಅಂದ್ರೆ ಅವರ ಪಕ್ಷದ ಒಳಗಿನ ಆಂತರಿಕ ಸಮರಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ. ಬಿಜೆಪಿ ಅಡ್ಡ ಮತದಾನದ ಕಂಪನ, ಪಕ್ಷಕ್ಕೆ ದ್ರೋಹ ಬಗೆದವರ ಪತ್ತೆಗೆ ಸರ್ಕಸ್ ಮಾಡಿದ್ದೇ ಮಾಡಿದ್ದೆ. ಅಡ್ಡ ಮತದಾನಕ್ಕೆ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ. ಬೆಳಗ್ಗೆನೆ ದೆಹಲಿಗೆ ತೆರಳಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ವರದಿಯನ್ನ ಕೊಡಲಿದ್ದಾರೆ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ವರದಿಯನ್ನ ಕೊಡಲಿದ್ದಾರಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಮೇಲ್ನೋಟಕ್ಕೆ ಕೆಲವೊಂದ್ ಕಡೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರನ್ನ ಚೆನ್ನಾಗಿ ಆಟ ಆಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಇವರ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ಬೇಕು. ನಾವು ಎಷ್ಟು ಮನವಿ ಮಾಡಿದ್ರು, ಎಷ್ಟು ದೂರು ಕೊಟ್ಟರು, ಯಾಕೋ ಸರಿ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯಾರಾದ್ರೂ ಕ್ರಾಸ್ ವೋಟ್ ಮಾಡಿದ್ರೆ ಗೊತ್ತಿಲ್ಲ. ಒಟ್ನಲ್ಲಿ ತಮ್ಮನ್ನು ತಾವು ಮಾರ್ಕೊಂಡಿದ್ದಾರೆ ಶಾಸಕರು. ಎಷ್ಟೆಷ್ಟಕ್ಕೆ ಮಾರ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಈಗ ಅವ್ರು ಯಾರು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಕುತೂಹಲ ಇದೆ. ಅದಕ್ಕೆ ಉತ್ತರ ಸಿಗುವಂತ ಚಾನ್ಸಸ್ ಅಂತೂ ಇಲ್ಲ. ಬಿಕಾಸ್ ಅದು ಗೌಪ್ಯ ಮತದಾನ ಆಗಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚುವಂತ ಕೆಲಸ ಅಂತೆ. ಅದ್ ಹೆಂಗ್ ಪತ್ತೆ ಹಚ್ತಾರೋ, ಗೆಸ್ ಮೇಲೆ ಯಾರ ಮೇಲೆ ಕಲ್ಲು ಹೊಡಿತಾರೋ ಗೊತ್ತಿಲ್ಲ. 3-4 ಶಾಸಕರ ಬಗ್ಗೆ ವರಿಷ್ಠರಿಗೆ ದೂರನ್ನ ಕೊಡ್ಲಿದ್ದಾರಂತೆ. ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಬಿವೈವಿ ಅಶೋಕ್ ಸಹಜವಾಗಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ವಿರೋಧಿಗಳ ತಂತ್ರಗಾರಿಕೆ ಬೆನ್ನಲ್ಲೇ ಆಣೆ ಪ್ರಮಾಣ ಅಸ್ತ್ರ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸಲಿಕ್ಕೆ ಚಿಂತನೆ. ಹೈಕಮಾಂಡ್ ಬಳಿ ಅನುಮತಿಯನ್ನ ಕೇಳಿರುವಂತದ್ದು ನಾಯಕರು. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ, ಅಲ್ಲಿ ಆಣೆ ಪ್ರಮಾಣ ಅಂತ. ಯಾರಾದ್ರೂ ರಾಜಕಾರಣಿಗಳಿಗೆ 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನುವಂತ ರೀತಿಯಲ್ಲಿ ಈಗ ಅದಕ್ಕೆ ತಕ್ಕನಾದಂತ ಹೆಸರು ಅಂದ್ರೆ MLAಗಳು, MP ಗಳು ಅಂತಾನೆ ಎಲ್ಲ ಜನ ಮಾತನಾಡೋದು. ಮಾನ ಮರ್ಯಾದೆ ಇರುವಂತವ್ರು ಯಾರು ರಾಜಕಾರಣಕ್ಕೆ ಬರಲ್ಲ ಅಂತ ಕೆಲವು ರಾಜಕಾರಣಿಗಳೇ ಮಾತನಾಡ್ತಾರೆ. ಅಂಥದ್ರಲ್ಲಿ ಆಣೆ ಪ್ರಮಾಣಕ್ಕೆಲ್ಲ ಎದುರುತ್ತಾರ ಅಂತ ಈ ಶಾಸಕರುಗಳು. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಕೆಲವರು ವಿರೋಧ ಅಂತೆ. ಸುರೇಶ್ ಕುಮಾರ್ ಅವರು ಈಗಾಗಲೇ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡಿದ್ರು. ಇನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ಧರ್ಮಸ್ಥಳದಲ್ಲಿ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ನಾವು ಶಾಸಕ ಪಕ್ಷ ಸಭೆ ಆಗಬೇಕು. ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹತ್ತದ 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನ ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನ ಮಾಡ್ತೀರಿ. ಇನ್ನು ಮುಂದೆ ಈ ತರ ಯಾವನು ಮಾಡಬಾರ್ದು. ಆ ತರದ ಪಾಠ ಬುದ್ಧಿ ಕಲಿಸ್ತೀನಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ. ಅಲ್ಲ, ಐಡೆಂಟಿಫೈ ಆಗ್ಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತಾರೆ. ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥವ್ರ ಮುಖಾಂತರ ಯಾರು
ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವರ ನಂಬಿಕೆ ಏನಿದೆ ಅದರಿಂದ ನಿಜವಾದಂಥ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನ ನಾನು ಆಶೆ. ಅಶೋಕ್ ಅವರ ಮಾತು ಒಳ್ಳೆ ಜೋಕ್ ಆಗಿತ್ತು. ಈ ಜನ್ಮದಲ್ಲಿ ಅವ್ರನ್ನ ಎಲೆಕ್ಷನ್ ಸ್ಪರ್ಧೆ ಮಾಡಬಾರ್ದು, ಹಂಗ್ ಮಾಡ್ಬಿಡ್ತೀವಿ ಅಂತ. ಇದೆಲ್ಲ ಆಗಲ್ಲ ಬಿಡ್ರಿ ಸ್ವಾಮಿ ನಿಮ್ಮ ಕೈಲಿ. ಏನೋ ವಿಜೇಂದ್ರ ಆಣೆ ಪ್ರಮಾಣ ಮಾತಿಗೆ ಬಿಜೆಪಿ ಶಾಸಕರು ಕೂಡ ಕೆಲವರು ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ದಾರೆ ನೋಡೋಣ. ಮಾಡಿಲ್ಲ, ಮುಂದೆ ನಾವು ಮಾಡೋದಿಲ್ಲ, ಆಯಿತಾ? ಕ್ರಾಸ್ ವೋಟಿಂಗ್ ಯಾರು ಮಾಡ್ತಾರೆ ಅಂದರೆ ಬೇರೆ ರೀತಿ ಮಾಡೋರು ಮಾಡ್ತಾರೆ. ನನ್ನನ್ನೇನನ್ನ ಕರೆದ್ರೆ ಹೋಗಿ ಬರ್ತೀನಿ. ಏನು ನಾನು, ಯಾಕಂದ್ರೆ ನಾನು ಪರಮೇಶ್ವರನ ಪರಮ ಭಕ್ತ, ಹೋಗಿ ಶಿವ ಅಂದ್ಬಿಟ್ಟು ಬರೋದು ಅಷ್ಟೇ. ಅವ್ರಿಗೆಲ್ರಿಗೂ ಗೊತ್ತಿದೆ ಇವನು ಈ ಥರದವನಲ್ಲ ಅಂತ. ರಾಜ್ಯದ ಅಧ್ಯಕ್ಷರು ನಿಜಕ್ಕೂ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ಶಾಸಕರಿಗೂ ಗುಮಾನಿ, ಮಾಧ್ಯಮದಲ್ಲಿ ಒಂದೊಂದು ಹೆಸರುಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು. ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು, ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ. ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವರ ಹತ್ರ ಪ್ರಮಾಣ ಮಾಡಂದ್ರೂ ಮಾಡಲಿಕ್ಕೆ ನಾನು ಸಿದ್ಧದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಯಾವ ಧರ್ಮಸ್ಥಳ ಅಲ್ಲ, ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಹೋಗಿ ಆಣೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣವನ್ನು ಮಾಡಿ ಹೇಳ್ತೀನಿ. ಅದರಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶ್ವರನ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ. ಎಲ್ಲಿಗೆ ಕರೆದ್ರೂ ಸಹ ನಾನು ಬಂದು ಪ್ರಮಾಣ ಮಾಡಲಿಕ್ಕೆ ರೆಡಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಎಲೆಕ್ಷನ್ ಇರುವಂತದ್ದು ಇನ್ನೊಂದು 2 ವರ್ಷ. ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ, ಸರ್ಕಾರವನ್ನ ಅಣಿಯುವಂತ ಕೆಲಸ ಮಾಡ್ತಾ, ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದ್ದಂತ ಬಿಜೆಪಿಯವರು ತಮ್ಮ ಪಕ್ಷದ ಆಂತರಿಕ ಕಚ್ಚಾಟಕ್ಕೆ ತಮ್ಮ ಶಾಸಕರ ವಿರುದ್ಧನೇ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಉದಾಹರಣೆ ಅಂತಂದರೆ ಶಾಸಕರ ಅಡ್ಡ ಮತದಾನ. ನೀವು ಹೇಳ್ದಂಗೆ ಇನ್ನು 2 ವರ್ಷಗಳ ಮಾತ್ರ ಚುನಾವಣೆ ಇದೆ. ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿತ್ತು. ಈಗ ರಾಜ್ಯ ನಾಯಕರಿಗೆ ಸವಾಲಾಗಿರುವಂಥದ್ದು ತಮ್ಮದೇ ಪಕ್ಷದ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳದೇ ಇರುವಂಥ ಒಂದು ಪರಿಸ್ಥಿತಿ. ಎಲ್ಲೊಂದು ಕಡೆ ಆ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ಮತದಾನವನ್ನು ಮಾಡ್ತಿದ್ರು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿ ಈಗ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅಶೋಕ್ ಅವರಿದ್ದಾರೆ. ಹಾಗಾಗಿನೇ ಈಗ ಎಲ್ಲೊಂದು ಕಡೆ ಆಣೆ ಪ್ರಮಾಣದ ಅಸ್ತ್ರವನ್ನು ಪ್ರಯೋಗನ ಮಾಡಿದರೆ, ಆಣೆ ಪ್ರಮಾಣದ ಅಸ್ತ್ರ ವಿಚಾರ ಸಾಕಷ್ಟು ಪರ ವಿರೋಧದ ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಒಂದು ಕಡೆಗೆ ಬಿಜೆಪಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರೇ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಅಂದರೆ ದೆಹಲಿ ಮಟ್ಟದಲ್ಲಿರ್ತಕ್ಕಂಥ ಪ್ರಬಲ ನಾಯಕರು, ಅವರೇನೇ ಇದ್ರು ಕೂಡ ಅವರ ಮಾರ್ಗದರ್ಶನದ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ವಿಜೇಂದ್ರ ಮತ್ತು ಅಶೋಕ್ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆಣೆ ಪ್ರಮಾಣದ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಧರ್ಮಸ್ಥಳ ವಿಚಾರವನ್ನು ತರೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಖಾಂತರವಾಗಿ ಈ ಒಂದು ವಿಚಾರದಿಂದ ಕೈಬಿಡಿ ಅಂದರೆ ಈ ಒಂದು ನಿರ್ಧಾರವನ್ನು ಕೈಬಿಡಿ ಅನ್ನೋ ಮಾತನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಈಗಾಗಲೇ ಸಲಹೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಈಗ ತಾನೇ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಿರುವಂಥದ್ದು. ಮಧ್ಯಾಹ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವರನ್ನು ಕೂಡ ಅವರು ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮಧ್ಯಾಹ್ನ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಕೂಡ ದೆಹಲಿಗೆ ಹೋಗ್ತಿರುವಂಥದ್ದು. ಈ ಇಬ್ಬರು ನಾಯಕರು ಕೂಡ ಇವತ್ತು ದೆಹಲಿಯಲ್ಲಿ ನಿತಿನ್ ನಬೀನ್ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಏನು ತಮ್ಮ ಪಕ್ಷದ ಶಾಸಕರು ಕ್ರಾಸ್ ವೋಟನ್ನು ಮಾಡಿದರೆ ಅದ್ರ ಬಗ್ಗೆ ಒಂದಷ್ಟು ವಿವರವನ್ನು ಕೊಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಒಂದು ದೆಹಲಿ ಭೇಟಿ ಆದ ಸಂದರ್ಭದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವರು ಪ್ರತ್ಯೇಕವಾಗಿ ಹೋಗ್ತಾ ಇದ್ರು. ಈಗ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಸ್ಥಾನಕ್ಕೆ ಈಗ ಕುತ್ತು ಬಂದಿರುವಂಥದ್ದು. ಹಾಗಾಗಿ ಈಗ ಎಲ್ಲ ಒಂದು ಕಡೆ ಇಬ್ಬರು ಕೂಡ ಒಟ್ಟಾಗಿ ಹೋಗಿ ನಮ್ಮದು ಯಾವುದೇ ರೀತಿಯಂತ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೂಡ ವಹಿಸಿದ್ವಿ. ಆದರೆ ನಮ್ಮ ಪಕ್ಷದ ಶಾಸಕರು ಅಡ್ಡ ಮತದಾನವನ್ನು ಕೂಡ ಮಾಡಿದರೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅನ್ನೋದು ಆಗ್ರಹ ಮಾಡೋದಕ್ಕೂ ಕೂಡ ಈಗಾಗಲೇ ವಿಜೇಂದ್ರ ಮತ್ತು ಅಶೋಕ್ ಅವರು ಮುಂದಾಗಿದ್ದಾರೆ. ಆದರೆ ಈಗ ಆ ಒಂದು ನಾಯಕರಿಗೆ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ಪತ್ತೆ ಹಚ್ಚುವಂಥದ್ದೇ ಸವಾಲಾಗಿದೆ. ಯಾಕಂದರೆ ಈಗಾಗಲೇ 3-4 ಜನ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆ ಒಂದು ಶಾಸಕರ ಬಗ್ಗೆ ಈಗಾಗಲೇ ಅನುಮಾನಗೊಳ್ಳೋದ್ರ ಮುಖಾಂತರವಾಗಿ ಆ ಒಂದು ಶಾಸಕರ ಪಟ್ಟಿಯನ್ನು ಕೂಡ ಸಂಗ್ರಹವನ್ನು ಮಾಡಿದ್ದಾರೆ. ಆಮೇಲೆ ಆ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾವು ಅಡ್ಡ ಮತದಾನವನ್ನು ಮಾಡಿಲ್ಲ ಅನ್ನೋ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಆ ಒಂದು ಶಾಸಕರ ಪತ್ತೆ ಹಚ್ಚುವಂಥ ಒಂದು ಕಾರ್ಯ ದೊಡ್ಡ ಮಟ್ಟದ ಸವಾಲಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲೊಂದು ಕಡೆ ವಿಜೇಂದ್ರ ಅವರು ಅಲ್ಲಿ ಧರ್ಮಸ್ಥಳದಲ್ಲಿ ಬಿಜೆಪಿ ಪಕ್ಷದ ಶಾಸಕ ಪಕ್ಷದ ಸಭೆಯನ್ನು ಕರೆಯೋದ್ರ ಮುಖಾಂತರವಾಗಿ ಅಲ್ಲಿ ಆಣೆ ಪ್ರಮಾಣ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು
ಇವತ್ತು ರಾಜ್ಯ ನಾಯಕರ ದೆಹಲಿ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲ ಒಂದ್ ಕಡೆ ಅಡ್ಡ ಮತದಾನದ ಬಗ್ಗೆ ಒಂದಷ್ಟು ವಿವರವನ್ನು ಹೈಕಮಾಂಡ್ ನಾಯಕರು ಪಡೆದ ಬಳಿಕವಾಗಿ ವಿಜೇಂದ್ರ ಮತ್ತೆ ಅಶೋಕ್ ಅವರಿಗೆ ಏನು ಸಂದೇಶವನ್ನು ಕೊಡ್ತಾರೆ, ಯಾಕಂದ್ರೆ ಅವರ ವೈಫಲ್ಯದಿಂದಾಗೆ ಈಗ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಶಾಸಕರು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನೇನಾದರೂ ಕುರ್ಚಿಯಿಂದ ಕೆಳಗಡೆ ಇಳಿಯಿರಿ ಅನ್ನೋ ಒಂದು ಹೈಕಮಾಂಡ್ ನಾಯಕರು ಸಂದೇಶವನ್ನು ಕೊಡ್ತಾರಾ, ಅಥವಾ ಆಣೆ ಪ್ರಮಾಣದ ವಿಚಾರವಾಗಿ ಹೈಕಮಾಂಡ್ ನಾಯಕರು ಏನಾದರೂ ಒಪ್ಪಿಗೆಯನ್ನು ಕೊಡ್ತಾರೆ? ಈಗ ಸಾಕಷ್ಟು ಕುತೂಹಲಕ್ಕೆ ಈಗ ರಾಜ್ಯ ನಾಯಕರ ದೆಹಲಿ ಪ್ರವಾಸ ಇರುವಂತದ್ದು. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಬಿಜೆಪಿಯಲ್ಲಿ ಅಡ್ಡ ಮತದಾನದ ಟೆನ್ಷನ್, ಅಲ್ಲಿ ದೆಹಲಿಗೆ ಹೋಗಿ ಏನೇನೋ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅವರವರ ಕುರ್ಚಿಯನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಸುಮಾರು 60 ರಿಂದ 70 ಜನ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ.